ನಮಸ್ಕಾರ ಗುರು. ಇವತ್ತು ಬೆಳಗ್ಗೆ ಬೇಗ ಎದ್ಬಿಟ್ಟು ಮೇಲ್ಗಡೆ ಬಂದೆ, ಕಾಫಿ ಹಾಕ್ಕೊಂಡು ಹಾಸ್ಟ್ಲಾಗ ಮಾಡಿರೋದು ಕುಡ್ಕೊಂಡು ಒಂದು ವೀಡಿಯೋ ಮಾಡಿಕೊಂಡು ಹಿಂಗೆ ನಿಂತಿದ್ದೆ. ಓದಿದ್ದೆಲ್ಲ ಮುಗ್ದಿತ್ತು, ಯಾಕಂದರೆ ಇವತ್ತು ಬೆಳಗ್ಗೆ 12ವರೆಗೆ ಎಕ್ಸಾಮ್ ಇತ್ತು. ಅಟೆಂಡೆನ್ಸ್ ಆಗಿಬಿಟ್ಟು ಸೀದಾ ಮೆಟ್ಲು ಇಳ್ಕೊಂಡು ಏನೋ ಬರ್ತಿದ್ರು ಅದನ್ನು ಓದ್ಕೊಂಡು ಕೆಳಗಡೆ ಬಂದೆ. ಬಸ್ ಸ್ಟ್ಯಾಂಡಲ್ಲಿ ಬಂದರೆ ಬಸ್ ಸ್ಟ್ಯಾಂಡಲ್ಲಿ ಬಸ್ಸೇ ಬರಲಿಲ್ಲ. 10:30 ಟೈಮ್ ಆಗಿತ್ತು, ಯಾಕಂತ ನನಗೂ ಗೊತ್ತಿಲ್ಲ. ಮತ್ತು ಅಲ್ಲಿಂದ ಬಸ್ ಹತ್ಕೊಂಡು ತುಮಕೂರಿಗೆ ಹೋದೆ. ತುಮಕೂರಲ್ಲಿ ನಮ್ಮ ಪ್ರಜ್ವಲ್ ಆಗಲೇ ಬಂದಿದ್ದ, ಅವನ ಓದ್ಕೊಂಡು ಡಿಸ್ಟರ್ಬ್ ಮಾಡ್ತಿದ್ದ. ನೆಕ್ಸ್ಟ್ ಎಕ್ಸಾಮ್ ಎಲ್ಲ ಬರೆದ್ಬಿಟ್ಟು ಸೀದಾ MG ರೋಡ್ ಕಡೆ ಬಂದೆ. MG ರೋಡೆಲ್ಲ ನೋಡಿಕೊಂಡು ನೆಕ್ಸ್ಟ್ ಅಲ್ಲಿಂದ ಗೋರ್ಮೆಂಟ್ ಬಸ್ ಸ್ಟ್ಯಾಂಡ್ ಒಳಗಡೆ ಬಂದೆ. ಗೋರ್ಮೆಂಟ್ ಬಸ್ ಸ್ಟ್ಯಾಂಡ್ ಒಳಗಡೆ ಹಸೋದ್ರೆ ಹತ್ರ ಆಗುತ್ತೆ, ಅದಕ್ಕೆ ಗೋರ್ಮೆಂಟ್ ಬಸ್ ಸ್ಟ್ಯಾಂಡ್ ಒಳಗಡೆ ಹಸಿಂದ ಬಂದು ಕೊರಟಗೆರೆಗೆ ಬಂದೆ. ಕೊರಟಗೆರೆಗೆ ಬರ್ಸೋದು ನಮ್ಮ ಹುಡುಗರೆಲ್ಲ ಊರಿಗೆ ಹೊರಟಿದ್ರು, ಯಾಕಂದರೆ ಅವ್ರಿಗೆಲ್ಲ ಎಕ್ಸಾಮ್ ಎಲ್ಲ ಮುಗಿದಿತ್ತು. ಅವ್ರನ್ನ ಮಾತಾಡ್ಸ್ಕೊಂಡು ಸೀದಾ ಹಾಸ್ಟೆಲ್ ಕಡೆ ಬಂದೆ. ಹಾಸ್ಟೆಲಾಗೆ ಊಟ ಮಾಡಿದರು. ಊಟ ಮಾಡಿಕೊಂಡು ಮಧ್ಯಾಹ್ನದ ಊಟ ಮಾಡಿಕೊಂಡು ಏನು ಮಲ್ಕೊಳ್ಳೋಣ ಅಂತ ಮಲ್ಕೊತಾ ಇದ್ದೆ. ಅಷ್ಟೊತ್ತಿಗೆ ನಮ್ಮ ಪ್ರಜ್ವಲ್ ಬಂದ, ಬಾಯಿ ಏನಂತ ತಿನ್ಕೊಬರೋಣ ಅಂತ ಹೋಗಿ ಆಚೆ ಕಡೆ ಹೋಗಿ ಒಂದು ಬಂದು ತಗೊಂಡು ಮಜ್ಜಿಗೆ ಕುಡ್ಕೊಂಡು ಸೀದಾ ಹಾಸ್ಟೆಲ್ ಕಡೆ ಬಂದ್ವಿ. ಟೀ ಕುಡಿದ್ಬಿಟ್ಟು ನೆಕ್ಸ್ಟ್ ಅಲ್ಲಿಂದ ಬೈಪಾಸ್ ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು ಬೈಪಾಸ್ ಕಡೆ ಕರ್ಕೊಂಡು ಹೋದ ಪ್ರಜ್ವಲ್ಲ. ಅವನು ಅವ್ರ ಹುಡುಗಿ ಜೊತೆ ಮಾತಾಡ್ತಾ ಇದ್ದ. ಅದನ್ನು ನೋಡ್ಕೊಂಡು ಬರೋಷ್ಟೊತ್ತಿಗೆ ಹಾಸ್ಟೆಲ್ಗೆ ಊಟ ಕೊಟ್ಟರು, ಚಪಾತಿ ಮತ್ತು ಗುಲಾಬ್ ಜಾಮೂನ್ ಕೊಟ್ಟರು. ಅದನ್ನು ತಿನ್ಕೊಂಡು ಇವತ್ತಿನ ದಿನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಬಾಯ್, ಗುಡ್ ನೈಟ್.